ಗುರುಭ್ಯೋ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿ. ಈಗ ನಾನು ಮೊದಲಿಗೆ ಮೂರು ದಿಯನ್ನು ನಿಲ್ಲಿಸು ನಮ್ಮ ಕೃತಿಯನ್ನ ಪುರಂದರದಾಸರು ಅದನ್ನು ಮೂರು ದಿಯನ್ನು ನಿಲ್ಲಿಸೋ ಮಾಧವ ನಿನ್ನ ಮೂರು ದಿಯನ್ನು ನಿಲ್ಲಿಸೋ ಎಳೆ ತುಳಸಿಯವನ ಮಾಲೆಯು ಕೊರಳಳು ಎಳೆ ತುಳಸಿಯವನ ಮಾಲೆಯು ಕೊರಳಳು ಹೊಳೆವ ಪೀತಾಂಬರದಿಂದಲೊಪ್ಪುವ ನಿನ್ನ ಮೂರ್ತಿಯನ್ನು ನಿಲ್ಲಿಸೋ ಮಾಧವ ನಿನ್ನ ಮೂರ್ತಿಯನ್ನು ನಿಲ್ಲಿಸೋ ಮುತ್ತಿನ ಸರನವ ರತ್ನದುಂಗುರವಿಟ್ಟು ಮತ್ತೆ ಶ್ರೀರುಕುಮಿಯಿಂದುರಲೊಪ್ಪುವ ನಿನ್ನ ಮೂರ್ತಿಯನ್ನು ನಿಲ್ಲಿಸೋ ಮಾಧವ ನಿನ್ನ ಮೂರ್ತಿಯನ್ನು ನಿಲ್ಲಿಸೋ ಎಳೆ ತುಳಸಿಯವನ ಮಾಲೆಯು ಕೊರಳಳು ಎಳೆ ತುಳಸಿಯವನ ಮಾಲೆಯು ಕೊರಳಳು ಹೊಳೆವ ಪೀತಾಂಬರದಿಂದಲೊಪ್ಪುವ ನಿನ್ನ ಮೂರ್ತಿಯನ್ನು ನಿಲ್ಲಿಸೋ ಮಾಧವ ನಿನ್ನ ಮೂರ್ತಿಯನ್ನು ನಿಲ್ಲಿಸೋ ಭಕ್ತ ಕಲ್ಪತರು ಭಾಗ್ಯದ ಸುರಧೇರು ಭಕ್ತ ಕಲ್ಪತರು ಭಾಗ್ಯದ ಸುರಧೇರು ಮುಕ್ತಿದಾಯಕ ಶ್ರೀ ಪುರಂದರ ವಿಠಲ ಮೂರ್ತಿಯನ್ನು ನಿಲ್ಲಿಸೋ ಮಾಧವ ನಿನ್ನ ಮೂರ್ತಿಯನ್ನು ನಿಲ್ಲಿಸೋ. ನಾರಾಯಣನ ಕೀರ್ತನೆ ಜೊತೆಗೆ ಲಕ್ಷ್ಮೀ ಕೀರ್ತನೆಯನ್ನು ಹಾಡಬೇಕು ಅನ್ನೋಕ್ಕೋಸ್ಕರ ಇದನ್ನ ಹೇಳ್ತಾ ಇದ್ದೀನಿ. ನಾನು ಲಕ್ಷ್ಮೀ ಅಂತಂದ್ರೆ ನನಗಂತೂ ಹೊಟ್ಟೆ ಕಿಚ್ಚು, ನಾರಾಯಣನ ಪಕ್ಕದಲ್ಲೇ ಇರ್ತಾಳೆ ಯಾವಾಗಲೂ ಅಂತ ಹೇಳಿ. ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳು, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳು, ಸಾನುರಾಗದಿಂದ ಗರಿಯ ತಾನೇ ಸೇವೆ ಮಾಡುತ್ತಿಗಳು. ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳು. ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ, ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ, ಸಾಗಿ ಇಲ್ಲದೆ ಪೂರ್ಣ ನೋಟದಿಂದ ಸುಖಿಸುತ್ತಿಗಳು. ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳು. ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ, ಸಾಟಿ ಇಲ್ಲದೆ ಪೂರ್ಣ ನೋಟದಿಂದ ಸುಖಿಸುತ್ತಿಗಳು. ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳು. ಛತ್ರ ಚಾಮರಾಜನ ಪರ್ಯಂಕವು ಪಾತ್ರರೂಪದಲ್ಲಿ ನಿಂದು, ಛತ್ರ ಚಾಮರಾಜನ ಪರ್ಯಂಕವು ಪಾತ್ರರೂಪದಲ್ಲಿ ನಿಂದು, ಚಿತ್ತ ಚರಿತ ನಾದರಿಯ ತಾನೇ ಸೇವೆ ಮಾಡುತ್ತಿಗಳು. ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ. ಸರ್ವತ್ರ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವ
ಸರ್ವತ್ರಾದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯನಾದ ಪುರಂದರ ವಿಠಲನ್ನ ಸೇವಿಸುವಳು ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ